ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಡಾಕ್ಟರ್ ಎಚ್ ನಾಗವೇಣಿ ಇವರ ಧಣಿಗಳ ಬೆಳ್ಳಿ ಲೋಟ ಅನ್ನುವಂತಹ ಪಾಠದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮೊದಲ ಪ್ರಶ್ನೆ, 1 ಅಂಕದ ಪ್ರಶ್ನೆ. ಈ 1 ಅಂಕದ ಪ್ರಶ್ನೆ ಸಾಮಾನ್ಯವಾಗಿ ಬಹು ಆಯ್ಕೆಯ ಪ್ರಶ್ನೆಯಾಗಿ ಪರಿವರ್ತಿತಗೊಂಡು ಕೇಳ್ತಾರೆ. ಹಾಗಾಗಿ ನೀವು ಉತ್ತರವನ್ನು ಸಿದ್ಧತೆಗೊಳಿಸಿಕೊಳ್ಳಿ. ಮೊದಲ ಪ್ರಶ್ನೆ ಹೀಗೆ: ಧಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು? ಉತ್ತರ ಶಾಂಭವಿ ಹೊಳೆ. ಎರಡನೇ ಪ್ರಶ್ನೆ, ಗುಡ್ಡ ಹೊಳೆಯಲ್ಲಿ ಯಾವ ಆಟ ಆಡುತ್ತಿದ್ದನು? ಉತ್ತರ ಗುಡ್ಡ ಹೊಳೆಯಲ್ಲಿ ಧಣಿಗಳ ಮುಸುರೆ ಪಾತ್ರೆಯಲ್ಲಿ ಮರಿಮೀನುಗಳನ್ನು ಹಿಡಿಯುವ ಆಟವನ್ನು ಆಡುತ್ತಿದ್ದನು. ಮೂರನೇ ಪ್ರಶ್ನೆ, ಹೊಳೆ ಯಾವುದಕ್ಕೆ ಹೊಂಚು ಹಾಕುತ್ತಿರುತ್ತದೆ? ಉತ್ತರ ಧಣಿಗಳು ಹೊಳೆಯ ಸೆರಗಿಗೂ ತೋಟಕ್ಕೂ ನಡುವೆ ಎಬ್ಬಿಸಿದ ದರೆ ಅಂದರೆ ಗೋಡೆ, ಧರೆಯನ್ನು ಕೆಡವಲು ಹೊಳೆ ಹೊಂಚು ಹಾಕುತ್ತಿರುತ್ತದೆ. ನಾಲ್ಕನೇ ಪ್ರಶ್ನೆ, ಧಣಿಗಳ ಹೆಸರೇನು? ಉತ್ತರ ವೆಂಕಪ್ಪಯ್ಯ. ಐದನೇ ಪ್ರಶ್ನೆ, ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದವನ್ನು ಯಾರ ಮೇಲೆ ಹೊರಿಸಲಾಯಿತು? ಉತ್ತರ ಕುದುಪನ ಕುಟುಂಬದ ಮೇಲೆ. ಆರನೇ ಪ್ರಶ್ನೆ, ಧಣಿ ಎಂದಿಗೂ ಯಾರನ್ನು ನಂಬುವುದಿಲ್ಲ? ಉತ್ತರ ಒಕ್ಕಲ ಮಕ್ಕಳನ್ನು. ಏಳನೇ ಪ್ರಶ್ನೆ, ಧಣಿಗಳು ಹೊಳೆಯ ಹೂಳೆತ್ತಲು ಯಾರಿಗೆ ಸೂಚಿಸಿದರು? ಉತ್ತರ ಕುದುಪನಿಗೆ. ಎಂಟನೇ ಪ್ರಶ್ನೆ, ಹೂಳೆತ್ತುವ ಕೆಲಸದ ಒತ್ತಡ ಯಾವ ರೀತಿಯದು? ಉತ್ತರ ಹೂಳೆತ್ತುವ ಕೆಲಸದ ಒತ್ತಡ ಮೂಳೆ ಮುರಿದು ಹೋಗುವಂತಹುದು. ಒಂಬತ್ತನೇ ಪ್ರಶ್ನೆ, ಬೆಳ್ಳಿ ಲೋಟ ಏನನ್ನು ಕಳೆದುಕೊಂಡಿತ್ತು? ಉತ್ತರ ತನ್ನ ಬಣ್ಣ, ಗಾಂಭೀರ್ಯ. ಹತ್ತನೇ ಪ್ರಶ್ನೆ, ಧಣಿಗಳ ದಾಂಪತ್ಯಕ್ಕೆ ಯಾವುದು ಮೂಕ ಸಾಕ್ಷಿಯಾಗಿತ್ತು? ಉತ್ತರ ಬೆಳ್ಳಿ ಲೋಟ. ಇನ್ನು 2 ಅಂಕಗಳ ಪ್ರಶ್ನೆಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಒಂದನೇ ಪ್ರಶ್ನೆ, ಮುಂಜಾನೆ ಚಿನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದ್ದಳು? ಉತ್ತರ ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆಯ ಸೆರಗಲ್ಲಿ ಮುಸುರೆ ಪಾತ್ರೆಗಳನ್ನು ರಾಶಿ ಹಾಕಿ ಕೂತು ಪಕ್ಕದಲ್ಲಿ ಬೂದಿಯ ಗೆರಟೆಯನ್ನು ಇರಿಸಿಕೊಂಡು ಹೊಳೆಯ ಗುಣವಾಚನಕ್ಕೆ ತೊಡಗಿದ್ದಳು. ಎರಡನೇ ಪ್ರಶ್ನೆ, ನದಿಯ ಒಡಲು ಯಾವಾಗ ಪ್ರಕ್ಷುಬ್ಧವಾಗಿರುತ್ತದೆ? ಉತ್ತರ ಆಷಾಢ, ಶ್ರಾವಣ, ಭಾದ್ರಪದ ಮಾಸದಲ್ಲಿ ನದಿಯ ಒಡಲು ಕಾವಿಗೆ ಕೂತ ಹೆಂಟೆಯಂತೆ ಯಾವತ್ತೂ ವ್ಯಗ್ರ ಮತ್ತು ಪ್ರಕ್ಷುಬ್ಧವಾಗಿರುತ್ತದೆ. ಮೂರನೇ ಪ್ರಶ್ನೆ, ಧಣಿಗಳು ಹೊಳೆಯನ್ನು ಹೇಗೆ ಮೂದಲಿಸುತ್ತಿದ್ದರು? ಉತ್ತರ ಧಣಿಗಳು ಮಳೆಗಾಲ ಬಂದರೆ ಸಾಕು, ಈ ಬಿಕನಾಸಿ ಹೊಳೆ ಊರಿಡೀ ತನ್ನ ಸೆರಗನ್ನೇ ಹಾಸಿಬಿಡುತ್ತದೆ. ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಎಂದು ಹೊಳೆಯನ್ನು ಮೂದಲಿಸುತ್ತಿದ್ದರು. ನಾಲ್ಕನೇ ಪ್ರಶ್ನೆ, ಮಳೆಗಾಲದಲ್ಲಿ ಹೊಳೆ ಹೇಗೆ ಕಿರಿಕಿರಿ ಎಬ್ಬಿಸುತ್ತದೆ? ಉತ್ತರ ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲೇ ತನ್ನ ವ್ಯಾಪ್ತಿ, ತನ್ನ ಪರಿಹಾರ, ತನ್ನ ಬಲ ಎಷ್ಟು ಎಂಬುದನ್ನು ಮನವರಿಕೆ ಮಾಡಿಸಿ ಹೊಳೆ ಕಿರಿಕಿರಿ ಎಬ್ಬಿಸುತ್ತದೆ. ಐದನೇ ಪ್ರಶ್ನೆ, ಯಾವ ವಸ್ತುಗಳು ನೀರು ಪಾಲಾದವು? ಉತ್ತರ ಧಣಿಗಳ ಮನೆಯ ಪಾತ್ರೆ, ಸೌಟು, ಕೊಳಗ, ತಪ್ಪಲೆಗಳು ಎಲ್ಲವೂ ನೀರು ಪಾಲಾದವು. ಇನ್ನು ಆರನೆಯ ಪ್ರಶ್ನೆ, ಮುಸುರೆ ಪಾತ್ರೆಗಳ ಒಡೆಯ ಏನೆಂದು ಯೋಚಿಸಿದನು? ವಿದ್ಯಾರ್ಥಿಗಳೇ, ಇದನ್ನು ಗಮನಿಸಿ. ಮುಸುರೆ ಪಾತ್ರೆಗಳ ಒಡೆಯ ಯಾರು ಅನ್ನುವಂಥದ್ದು ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ಕೇಳಬಹುದು. ಆವಾಗ ನೀವು ಉತ್ತರ ಗುಡ್ಡ ಅಂತ ಬರೀಬೇಕು. ಇಲ್ಲಿ 2 ಅಂಕಗಳ ಪ್ರಶ್ನೆ ಕೊಟ್ಟಿದ್ದಾರೆ. ಮುಸುರೆ ಪಾತ್ರೆಗಳ ಒಡೆಯ ಏನೆಂದು ಯೋಚಿಸಿದನು? ಉತ್ತರ ಮುಸುರೆ ಪಾತ್ರೆಗಳ ಒಡೆಯ ಗುಡ್ಡ ಹೇಗೂ ಚಡ್ಡಿ ಒದ್ದೆ ನೀರಾಗಿದೆ, ಮತ್ತೊಮ್ಮೆ ತಾನು ಈ ತುಂಬಿದ ಹೊಳೆಯಲ್ಲಿ ಯಾಕೆ ಈಜಬಾರದು? ಅಪ್ಪನಲ್ಲಿ ಕೇಳುವುದೋ ಬಿಡುವುದೋ ಎಂದು ಯೋಚಿಸಿದನು. ಏಳನೇ ಪ್ರಶ್ನೆ, ಧಣಿ ಪತ್ನಿ ಬೆಳ್ಳಿ ಲೋಟವನ್ನು ಹೇಗೆ ಪರಿಚಯಿಸಿದ್ದಾಳೆ? ಉತ್ತರ ನನ್ನ ಮದುವೆಯಲ್ಲಿ ನನ್ನಪ್ಪ ಕೊಟ್ಟದ್ದು, ಅಪ್ಪಯ್ಯ ಕುಡ್ಲದ ರಥಬೀದಿಯಲ್ಲಿರುವ ನರಸಿಂಹಾಚಾರಿಯಲ್ಲಿ ಮಾಡಿಸಿದ್ದು.
ಅದರ ಮೈಮೇಲಿನ ಹೂಬಳ್ಳಿಯನ್ನು ಈ ಕಾಲದಲ್ಲಿ ಯಾವ ಆಚಾರಿ ತಾನೇ ಮಾಡಿಯಾನು ಎಂದು ಧಣಿಪತ್ನಿಯು ಬೆಳ್ಳಿ ಲೋಟವನ್ನು ಪರಿಚಯಿಸಿದ್ದಾಳೆ. 8ನೇ ಪ್ರಶ್ನೆ. ಧಣಿಯ ಬಡಿತದಿಂದ ಗುಡ್ಡ ಬಂಧಮುಕ್ತವಾದುದು ಹೇಗೆ? ಉತ್ತರ: ತಾನು ಬೆಳ್ಳಿ ಲೋಟದ ಹಣವನ್ನು ವರ್ಷಾನುಗಟ್ಟಲೆ ಪಡೆಯಿಲ್ಲದೆ ನಿಮ್ಮಲ್ಲಿ ದುಡಿದು ತೀರಿಸುವೆನೆಂದು ಅಳುತ್ತ ಧಣಿಗಳ ಕಾಲಿಗಡ್ಡ ಬಿದ್ದು ಚಿನ್ನಮ್ಮ ಬೇಡಿಕೊಂಡಳು. ಮುಂದಿನ 3 ಬೇಸಿಗೆಯವರೆಗೆ ಚಿನ್ನಮ್ಮನ ದುಡಿತಕ್ಕೆ ಪಡಿಯಿಲ್ಲ ಎಂಬ ಕರಾರಿನ ಅನ್ವಯ ಗುಡ್ಡ ಬಂಧಮುಕ್ತನಾದ. 9ನೇ ಪ್ರಶ್ನೆ. ಕುದುಪನಿಗೆ ಹನಿಗಣ್ಣಾಗಲು ಕಾರಣವೇನು? ಉತ್ತರ: ಈ ಬೆಳ್ಳಿ ಲೋಟದಿಂದ ತಾನೆಷ್ಟು ಅಪಮಾನದ ಮಾತುಗಳನ್ನು ಆ ಧಣಿ ಪತ್ನಿಯವರ ಕೊಳಕು ಬಾಯಿಂದ ಕೇಳಿಬಿಟ್ಟೆ ಎಂದು ಕುದುಪನಿಗೆ ಹನಿಗಣ್ಣಾಯಿತು. ಈಗ 4 ಅಂಕಗಳ ಪ್ರಶ್ನೆ, 5-6 ವಾಕ್ಯಗಳಲ್ಲಿ ಉತ್ತರಿಸುವಂಥದ್ದು. ಮೊದಲ ಪ್ರಶ್ನೆ. ಚಿನ್ನಮ್ಮ ಮತ್ತು ಆಕೆಯ ಕುಟುಂಬಕ್ಕೆ ಹೊಳೆಯ ಬಗ್ಗೆ ಅಸಹನೆ, ಕೋಪ ಉಂಟಾಗಲು ಕಾರಣವೇನು? ಉತ್ತರ: ಧಣಿಗಳ ಬೆಳ್ಳಿಲೋಟ ಕಥೆಯಲ್ಲಿ ಹೊಳೆ ಒಂದು ಪಾತ್ರವಾಗಿದೆ. ಕುದುಪ ಚಿನ್ನಮ್ಮ ದಂಪತಿಗಳು ಧಣಿ ವೆಂಕಪ್ಪಯ್ಯನವರ ಮನೆಯ ಕೆಲಸದಾಳುಗಳು. ಅವರ ಏಕೈಕ ಮಗ ಗುಡ್ಡ ತುಂಬಿ ಹರಿಯುತ್ತಿದ್ದ ಶಾಂಭವಿ ಹೊಳೆಯ ದಡದಲ್ಲಿ ಕುಳಿತು ಧಣಿಗಳ ಮನೆಯ ಮುಸುರೆ ಪಾತ್ರೆಗಳನ್ನು ತಿಕ್ಕುತ್ತಿದ್ದ. ಹೊಳೆಯಂಚಿನ ಮಣ್ಣು ಕುಸಿದು ಪಾತ್ರೆಗಳೆಲ್ಲವೂ ನೀರು ಪಾಲಾದವು. ಕುದುಪ ಹೊಳೆಯಲ್ಲಿ ಮುಳುಗಿ ನೆಲಕಚ್ಚಿರುವ ಪಾತ್ರೆಗಳನ್ನು ಹುಡುಕಾಡಿದಾಗ ಕುಸಿದ ಮಣ್ಣಿನ ಅಡಿಯಲ್ಲಿ ಸಿಗುವಷ್ಟು ಪಾತ್ರೆಗಳು ಸಿಕ್ಕವು. ಆದರೆ ಧಣಿಗಳ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿದ್ದ ಬೆಳ್ಳಿಲೋಟ ಮಾತ್ರ ಸಿಗಲೇ ಇಲ್ಲ. ಕುದುಪ ತುಂಬ ಸಲ ಮುಳುಗಿ ಎದ್ದರೂ ಕೂಡ ಆ ಒಂದು ಬೆಳ್ಳಿಲೋಟ ಸಿಕ್ಕಲೇ ಇಲ್ಲ. ಈ ವಿಷಯ ತಿಳಿದ ಧಣಿಯರ ಆರ್ಭಟ, ಜೊತೆಗೆ ಕುದುಪನ ಕುಟುಂಬವೇ ಬೆಳ್ಳಿಲೋಟ ಲಪಟಾಯಿಸಿದೆ ಎಂಬ ಅಪವಾದ, ಧಣಿಪತ್ನಿಯ ಚೀರಾಟ, ಗುಡ್ಡನನ್ನು ಅಂಗಳದ ಹೊಂಗಾರೆ ಮರಕ್ಕೆ ಕಟ್ಟಿ ಧಣಿಗಳು ಬಡಿದದ್ದು, ಚಿನ್ನಮ್ಮ ಅವರ ಕಾಲಿಗಡ್ಡ ಬಿದ್ದು ಆಣೆ ಇಟ್ಟದ್ದು, ಮುಂದಿನ 3 ಬೇಸಿಗೆಯವರೆಗೆ ಚಿನ್ನಮ್ಮನ ದುಡಿತಕ್ಕೆ ಪಡಿಯಿಲ್ಲ ಎಂಬ ಕರಾರಿನನ್ವಯ ಗುಡ್ಡ ಬಂಧಮುಕ್ತನಾದದ್ದು, ಧಣಿಗಳ ಆ ಬೆಳ್ಳಿ ಲೋಟವನ್ನು ಆ ಹೊಳೆ ಎಂದು ನುಂಗಿತೋ ಅಂದಿನಿಂದ ಚಿನ್ನಮ್ಮ ಒಂಥರ ಹುಚ್ಚಳಾಗಿದ್ದಳು. ಶ್ರಾವಣ ಮಾಸದ 4ರಂದು ಹೊಳೆ ಆಕೆಯ ಕುಟುಂಬದ ಮೇಲೆ ದೊಡ್ಡ ಅಪವಾದವೊಂದನ್ನು ಹೊರಿಸಿದಾಗ ಇಡೀ ಕುಟುಂಬಕ್ಕೆ ಹೊಳೆಯ ಬಗ್ಗೆ ಅಸಹನೆ, ಕೋಪ ಉಂಟಾಗಲು ಕಾರಣವಾಯಿತು. 2ನೇ ಪ್ರಶ್ನೆ. ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದು ಎಂದು ಲೇಖಕಿ ಬಯಸುವುದು ಏಕೆ? ಉತ್ತರ: ಶಾಂಭವಿ ಹೊಳೆ ಬೇಕೆಂದೇ ಚಿನ್ನಮ್ಮನ ಕುಟುಂಬಕ್ಕೆ ಅಪವಾದವನ್ನು ಎಳೆದು ತಂದು ಹಾಕಲಿಲ್ಲ. ಅದಕ್ಕೂ ಈ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟು ಪ್ರೀತಿ, ವಾತ್ಸಲ್ಯ, ಕಾಳಜಿ, ಅನುಕಂಪವಿಲ್ಲ. ಇಲ್ಲದಿದ್ದಲ್ಲಿ ಆ ಹೊಳೆ ಯಾಕಾಗಿ ಕುದುಪನ ಗಾಳಕ್ಕೆ ಮಳೆಗಾಲದಲ್ಲಿಯೂ ದಿನವೂ ಒಂದಷ್ಟು ತರು ಮೀನುಗಳನ್ನು ಸಿಲುಕಿಸಬೇಕು? ಆಗಾಗ ಅಷ್ಟಿಷ್ಟು ತೆಂಗಿನಕಾಯಿ, ಸೌದೆ, ಕಟ್ಟಿಗೆಗಳನ್ನು ತಂದು ಬೀಳಿಸುತ್ತಿಲ್ಲವೇ? ಆಟಿ ಸೋಣ ಮಳೆಗಾಲದಲ್ಲಿ ಅಲ್ಲಲ್ಲಿಂದ ಅದೆಲ್ಲಿಂದಲೋ ಪಾತ್ರೆ ಪಗಡಿ, ಸೌದೆ ಕಟ್ಟಿಗೆ, ಕೋಳಿ ಕುರಿ, ಏಣಿ ದೋಣಿ, ರೀಪು ಪಕ್ಕಾಸು ಹೊತ್ತು ತಂದು ಚಿನ್ನಮ್ಮ ಕುದುಪರ ಮಡಿಲಿಗೆ ಸುರಿಯುವುದು ಮಾಮೂಲಾಗಿತ್ತು. ಅವರ ಕುಟುಂಬದ ಜೊತೆಗೆ ಈ ಹೊಳೆಗೆ ಇಷ್ಟೊಂದು ಒಡನಾಟವಿರುವಾಗ ಚಿನ್ನಮ್ಮ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದು ಎಂದು ಲೇಖಕಿ ಬಯಸುತ್ತಾರೆ. ಈಗ 3ನೇ ಪ್ರಶ್ನೆ. ಧಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ. ಉತ್ತರ: ಮಳೆಗಾಲದಲ್ಲಿ ಹೊಳೆ ಆಡಿದ್ದೇ ಆಟ, ಹೂಡಿದ್ದೇ ಹೂಟ. ಮಳೆಗಾಲ ಬಂತೆಂದರೆ ಈ ಬಿಕನಾಸಿ ಹೊಳೆ ಊರಿಡೀ ತನ್ನ ಸೆರಗನ್ನು ಹಾಸಿಬಿಡುತ್ತದೆ ಎಂದು ಧಣಿಗಳು ಮೂದಲಿಸುವರು.
ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲೇ ತನ್ನ ವ್ಯಾಪ್ತಿ, ತನ್ನ ಪರಿಹಾರ, ತನ್ನ ಬಲ ಎಷ್ಟು ಎಂಬುದನ್ನು ಧಣಿಗಳಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿ ಎಬ್ಬಿಸುವುದರಲ್ಲಿ ಹೊಳೆಯನು ಹಿಂದೆ ಬಿದ್ದಿಲ್ಲ. ಹೊಳೆಯ ಉಪಟಳ ತಾಳಲಾರದೆ ಧಣಿಯವರು ಪ್ರತಿ ವರ್ಷ ಹೊಳೆ ಸೊರಗುವ ಕಾಲಕ್ಕೆ ನದಿಯ ಸೆರಗಿಗೂ ತೋಟಕ್ಕೂ ನಡುವೆ ಧರೆಯನ್ನು ಎಬ್ಬಿಸಿ, ಅಂದರೆ ಗೋಡೆಯನ್ನು ಎಬ್ಬಿಸಿ ಎತ್ತರಿಸುತ್ತಾರೆ. ಈ ವರ್ಷ ಹೊಳೆಯ ಮೈಯಿಂದ ತೋಟವನ್ನು 4 ಅಡಿ ಎತ್ತರಿಸಿದರೆ ಮುಂದಿನ ವರ್ಷ 5 ಅಡಿ ಎತ್ತರಿಸುತ್ತಾರೆ. ತನ್ನ ಸೆರಗನ್ನೇ ಒತ್ತರಿಸಿಕೊಂಡು ತೋಟ ಮಾಡಿದ್ದಾನೆ ಎನ್ನುವ ಸತ್ಯ ತಿಳಿದ ಹೊಳೆ ಅವರ ಪೆದ್ದುತನದ ಬಗ್ಗೆ ಮನಸ್ಸಿನಲ್ಲೇ ನಗುತ್ತಾ ಆ ಧರೆಯನ್ನು ಕೆಡವಲು ಹೊಂಚು ಹಾಕುತ್ತಿರುತ್ತದೆ. ಆಟಿ ತಿಂಗಳ 4 ಜಡೆಮಳೆ ಹೊಡೆದರೆ ಸಾಕು, ಧಣಿಗಳು ಕಟ್ಟಿದ ಧರೆ ಬುಡದಿಂದಲೇ ಲಯ. ಹೊಳೆ ತಟ್ಟನೆ ಧಣಿಯವರ ತೋಟದೊಳಗೆ ನುಗ್ಗಿ ಅದನ್ನಿಡೀ ಕಡಲು ಮಾಡಿ ಸೇಡು ತೀರಿಸಿಕೊಳ್ಳುತ್ತದೆ. ಇದು ಧಣಿ ಹಾಗೂ ಹೊಳೆಯ ನಡುವಿನ ಸಮರವಾಗಿತ್ತು. 4ನೇ ಪ್ರಶ್ನೆ, ಮುಸುರೆ ಪಾತ್ರೆಗಳು ನೀರು ಪಾಲಾದುದು ಹೇಗೆ? ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು? ಉತ್ತರ, ಶ್ರಾವಣ ಮಾಸದ 4ನೇ ದಿನ ಚಿನ್ನಮ್ಮನ ಏಕೈಕ ಮಗ ಗುಡ್ಡ ತುಂಬಿ ಹರಿಯುತ್ತಿದ್ದ ಶಾಂಭವಿ ಹೊಳೆಯ ದಡದಲ್ಲಿ ಕೂತು ಧಣಿ ಮನೆಯ ಮುಸುರೆ ಪಾತ್ರೆಗಳನ್ನು ತಿಕ್ಕುತ್ತಿದ್ದ. ಹಿಂದಿನ ರಾತ್ರಿ ಊರಿನ ವಿಷ್ಣುಮೂರ್ತಿ ದೇವಳದಲ್ಲಿ ನಡೆದ ಹರಿಕಥಾ ಕಾಲಕ್ಷೇಪದಲ್ಲಿ ಹರಿದಾಸರು ಹೇಳಿರುವ ಉಪಕಥೆಗಳನ್ನು ನೆನಪಿಸಿಕೊಂಡೇ ನಗುತ್ತಾ ಪಾತ್ರೆ ಬೆಳಗುತ್ತಿದ್ದ. ಅವನಿಗೆ ಕಾಲಡಿಯ ಮಣ್ಣು ಕುಸಿಯಬಹುದು ಎಂಬ ಅಂದಾಜು ಕೂಡ ಇರಲಿಲ್ಲ. ಕಾಲಡಿಯ ಮಣ್ಣು ನಿಧಾನವಾಗಿ ಕುಸಿದು ಹೊಳೆಗೆ ಜಾರಿತು. ಕ್ಷಣ ಮಾತ್ರದಲ್ಲಿ ಗುಡ್ಡನ ಜತೆ ಧಣಿಗಳ ಮುಸುರೆ ಪಾತ್ರೆಗಳು ನೀರು ಪಾಲಾದವು. ಈಜಿ ಮೇಲೆ ಬಂದವ ತನ್ನ ಅಪ್ಪ ಕುದುಪನತ್ತ ಧಾವಿಸಿದ. ಕುದುಪ ಹೊಳೆಯಲ್ಲಿ ಮುಳುಗಿ ನೆಲ ಕಚ್ಚಿರುವ ಪಾತ್ರೆಗಳಿಗಾಗಿ ಜಾಲಾಡಿದ. ಕುಸಿದ ಮಣ್ಣಡಿಯಲ್ಲಿ ಸಿಗುವಷ್ಟು ಪಾತ್ರೆಗಳು ಸಿಕ್ಕವು. ಆದರೆ ಕುದುಪ ಅದೆಷ್ಟು ಬಾರಿ ಹೊಳೆಯೊಳಗೆ ಮುಳುಗಿ ಮೇಲೆದ್ದರೂ ಬೆಳ್ಳಿ ಲೋಟವನ್ನು ಹೊಳೆ ಬಿಟ್ಟುಕೊಡಲಿಲ್ಲ. ಇನ್ನು 5ನೆಯ ಪ್ರಶ್ನೆ, ಬೆಳ್ಳಿ ಲೋಟ ಕಂಡಾಗ ಧಣಿಯಲ್ಲಿ ಆತಂಕ, ಗಾಬರಿ, ಭಯ ಉಂಟಾಗಲು ಕಾರಣವೇನು? ಉತ್ತರ, ನಿಧಾನಕ್ಕೆ ಕೂತಲ್ಲಿಂದ ಎದ್ದು ಬಂದ ಧಣಿಗಳು ತನ್ನೆದುರು ಆ ದಂಪತಿಗಳ ಕೈಯಲ್ಲಿದ್ದ ಲೋಟವನ್ನು ಗಮನಿಸುತ್ತಿದ್ದಂತೆ ಅವರ ಎದೆ ಬಡಿತದ ಲಯ ತಪ್ಪತೊಡಗಿತು. ಯಾವುದೋ ಒಂದು ಕುಲಗೆಟ್ಟ ಲೋಟವನ್ನು ಅದ್ದಿ ತೆಗೆದು ಮಣಗಟ್ಟಲೆ ಕೊಳೆಗಟ್ಟಿದ್ದ ತನ್ನ ಎಲೆವಸ್ತ್ರದಲ್ಲಿ ಒರೆಸಿ ಚಿನ್ನಮ್ಮನ ಕೈಗೆ ಕುದುಪ ಕೊಡುವಾಗ ಈ ಹುಚ್ಚು ಹೊಳೆ ಯಾವುದೋ ಮಳೆಗಾಲದಲ್ಲಿ ಯಾರದ್ದೋ ಮನೆ ಮಠ ಮುಳುಗಿಸಿ ಹೊತ್ತು ತಂದಿರುವ ಲೋಟ ಇರಬೇಕು ಎಂದು ದೂರದಿಂದಲೇ ಯೋಚಿಸಿದ್ದರು. ಆದರೆ ಈಗ ಅವರ ಒಡಲ ಸಮಸ್ತ ವ್ಯವಹಾರಗಳು ಒಂದರಗಳಿಗೆ ಸ್ತಬ್ಧಗೊಂಡಂತಾಯಿತು. ಚಿನ್ನಮ್ಮ ತನ್ನ ಕೈಯಲ್ಲಿದ್ದ ಲೋಟವನ್ನು ತಿರುಗಿಸುತ್ತಿದ್ದಂತೆ ಅವರನ್ನೇ ಆಕೆ ತಿರುಗಿಸಿದಂತಾಯಿತು. ಕಂಠದಲ್ಲಿ ಬಳ್ಳಿ ಬಿಟ್ಟ ಆ ಬೆಳ್ಳಿ ಲೋಟ ಧಣಿಯವರಿಗೆ ನಿಧಾನವಾಗಿ ತನ್ನ ಪರಿಚಯ ಮಾಡಿಸತೊಡಗಿದಾಗ ಕಳೆದ 40 ವರ್ಷಗಳಿಂದ ಧಣಿಗಳ ದಾಂಪತ್ಯ ಜೀವನದ ಎಲ್ಲ ಪ್ರಮುಖ ಹಂತಗಳಲ್ಲಿ ಸಾಕ್ಷಿಯಾಗಿದ್ದ ಆ ಬೆಳ್ಳಿ ಲೋಟವನ್ನೇ ದಿಟ್ಟಿಸಿದರು. ಚಿನ್ನಮ್ಮ ಅವರಿಗೆ ಕಾಣುವಂತೆ ಅದನ್ನು ಎತ್ತರಿಸಿ ಹಿಡಿದು ನೋಡುವಾಗ ಈ ಬೆಳ್ಳಿ ಲೋಟದ ವಿಷಯದಲ್ಲಿ ಅವರ ಪತ್ನಿ ನಡೆದುಕೊಂಡ ಅಮಾನುಷ ರೀತಿ ನೆನಪಾಗಿಯೋ ಅಪಮಾನದಿಂದಲೋ ಅವರಲ್ಲಿ ಆತಂಕ, ಭಯ, ಗಾಬರಿಗಳು ಉಂಟಾದವು. ಸರಿ ವಿದ್ಯಾರ್ಥಿಗಳೇ, ಧಣಿಗಳ ಬೆಳ್ಳಿ ಲೋಟ ಅನ್ನುವಂತಹ ಪಾಠದ ಪ್ರಶ್ನೋತ್ತರ ಇಲ್ಲಿಗೆ ಮುಕ್ತಾಯವಾಗ್ತದೆ. ದ್ವಿತೀಯ PUC ಮತ್ತು ಪ್ರಥಮ PUCಗೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಹಾಗೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಹಾಕಿದ್ದೇನೆ, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಹಾಕಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.